ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶುಕ್ರವಾರ ಈ ಮಂತ್ರವನ್ನ ಪಠಿಸಿದ್ರೆ ಯಾವತ್ತೂ ಹಣದ ಸಮಸ್ಯೆ ಆಗೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ನಾವು ತುಂಬಾನೇ ದುಡಿತೀವಿ, ಹೆಚ್ಚಿನ ಹಣ ಕೂಡ ಸಂಪಾದನೆ ಮಾಡ್ತೀವಿ, ಆದ್ರೆ ಹಣ ಉಳಿಯೋದೇ ಇಲ್ಲ. ಒಂದು ನಿಮ್ಮ ಅಥವಾ ಮನೆಯವರ ಅನಾರೋಗ್ಯ ಸಮಸ್ಯೆಯಿಂದಾಗಿ ಹಣ ನಷ್ಟವಾಗುತ್ತೆ, ಅಥವಾ ಒಂದಲ್ಲ ಒಂದು ಕಾರಣದಿಂದ ನಾವು ವ್ಯರ್ಥ ಮಾಡದೇ ಇದ್ರೂ ಹಣ ಖರ್ಚಾಗುತ್ತೆ. ಹೀಗಿರುವಾಗ ನೀವು ಒಂದಷ್ಟು ಪರಿಹಾರಗಳ ಬಗ್ಗೆ ತಿಳ್ಕೊಂಡು ಅದನ್ನ ಮಾಡೋದು ತುಂಬಾನೇ ಒಳ್ಳೆಯದು. ನಿಮ್ಮ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಮಹಾಲಕ್ಷ್ಮಿಯನ್ನ ಪೂಜಿಸೋದು ತುಂಬಾನೇ ಅಗತ್ಯ. ಹಾಗಂತ ದೇವರನ್ನ ಪೂಜಿಸಿದ ತಕ್ಷಣನೇ ಹಣ ಬರೋದಿಲ್ಲ, ಅದಕ್ಕೆ ಪರಿಶ್ರಮನೂ ಮುಖ್ಯ. ಪೂಜೆ, ಮಂತ್ರ, ಪಠಣ ಎಲ್ಲ ಬೇಕು ನಿಜ, ಆದ್ರೆ ಅದರ ಜೊತೆಗೆ ನಿಮ್ಮ ಪರಿಶ್ರಮ ಕೂಡ ಇರಲೇಬೇಕು. ಪರಿಶ್ರಮ ಪಟ್ರೆ ಮಾತ್ರ ಅದಕ್ಕೆ ಸರಿಯಾದ ಫಲ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ನೀವು ಲಕ್ಷ್ಮೀ ದೇವಿಯ ಆರಾಧನೆಯ ಜೊತೆಗೆ ಪರಿಶ್ರಮ ಪಟ್ರೆ ಆವಾಗ ನಿಮಗೆ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ನಿಮ್ಮ ಮೇಲೂ ಲಕ್ಷ್ಮೀ ದೇವಿಯ ಕೃಪೆ ಇರಬೇಕು ಅಂತ ನೀವು ಬಯಸಿದ್ರೆ ನೀವು ಲಕ್ಷ್ಮೀ ದೇವಿಯ ಎಲ್ಲಾ ರೂಪಗಳನ್ನ ಪೂಜಿಸಬೇಕು. ದೇವಾನುದೇವತೆಗಳಿಗೆ ಕಷ್ಟ ಬಂದಾಗ ಇಂದ್ರದೇವನು ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸಿದ. ಹಾಗಾಗಿಯೇ ಸಮುದ್ರ ಮಂಥನದ ಬಳಿಕ ಲಕ್ಷ್ಮೀ ದೇವಿ ಪ್ರಕಟವಾದ ಬಳಿಕ ದೇವತೆಗಳ ಕಷ್ಟ ಪರಿಹಾರವಾಗ್ತಾ ಬಂತು. ಹಾಗೆಯೇ ನೀವು ಕೂಡ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸಿದ್ರೆ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಆದ್ರೆ ಲಕ್ಷ್ಮೀ ದೇವಿಯನ್ನ ಮಾತ್ರವಲ್ಲ, ಲಕ್ಷ್ಮೀ ದೇವಿಯ ಇನ್ನಿತರೆ 8 ಸ್ವರೂಪಗಳನ್ನು ಕೂಡ ಪೂಜಿಸಬೇಕು. ಲಕ್ಷ್ಮೀ ದೇವಿಯ ಸ್ವರೂಪಗಳು ಯಾವುವು ಅಂತಂದ್ರೆ, ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಈ 8 ಲಕ್ಷ್ಮಿಯನ್ನ ಶ್ರದ್ಧೆಯಿಂದ ಪೂಜಿಸಿದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಿ ಆರ್ಥಿಕತೆ ಹೆಚ್ಚಾಗುತ್ತೆ. ಅಷ್ಟಲಕ್ಷ್ಮಿಯರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಧೈರ್ಯ, ಧನ, ಧಾನ್ಯಗಳು ತುಂಬುವಂತೆ ಮಾಡುತ್ತೆ. ಸಂತಾನ ಭಾಗ್ಯ ಕರುಣಿಸುತ್ತೆ. ನಿಮ್ಮ ಕೈಗೊಂಡ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತೆ. ಅದಕ್ಕಾಗಿ ನೀವು ಲಕ್ಷ್ಮೀ ದೇವಿಯ ಈ ಮಂತ್ರಗಳನ್ನ ಶ್ರದ್ಧಾಭಕ್ತಿಯಿಂದ ಪಠಿಸಬೇಕು. ಇದರಿಂದ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಹಾಗಿದ್ರೆ ಈ ದೇವಿಯ ಆರಾಧನೆ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಅಷ್ಟಲಕ್ಷ್ಮೀ ದೇವಿಯ ಪೂಜೆ ಮಾಡೋದಕ್ಕೆ ಸರಿಯಾದ ದಿನ ಅಂತಂದ್ರೆ ಶುಕ್ರವಾರ. ಲಕ್ಷ್ಮೀ ದೇವಿಯ ದಿನ ಕೂಡ ಶುಕ್ರವಾರ. ಹಾಗಾಗಿ ಅಷ್ಟಲಕ್ಷ್ಮಿ ಪೂಜೆಯನ್ನ ಶುಕ್ರವಾರದ ದಿನ ರಾತ್ರಿ ವೇಳೆ ನೀವು ಮಾಡಬಹುದು. ಶುಕ್ರವಾರ ರಾತ್ರಿಯ 9ರಿಂದ 10 ಗಂಟೆಯ ಸಮಯ ಅಷ್ಟಲಕ್ಷ್ಮಿಯರ ಪೂಜೆಯನ್ನ ಮಾಡೋದಕ್ಕೆ ಶುಭವಾದ ಸಮಯವಾಗಿದೆ. ಇದು ಶಾಂತವಾದ ಸಮಯ ಆಗಿರೋದ್ರಿಂದ ನಾವು ಗುಪ್ತವಾಗಿ ಯಾರಿಗೂ ಈ ಬಗ್ಗೆ ಹೇಳದೆ ಪೂಜೆ ಮಾಡೋದ್ರಿಂದ ಅದರ ಪ್ರತಿಫಲ ಹೆಚ್ಚಾಗಿ ಸಿಗುತ್ತೆ. ಅಂದ್ರೆ ನೀವು ಪೂಜೆ ಮಾಡೋದಾದ್ರೆ ಮನೆಯವರಿಗೆ ಈ ಬಗ್ಗೆ ಗೊತ್ತೇ ಇರುತ್ತೆ, ಆದ್ರೆ ಹೊರಗಿನ ಜನಕ್ಕೆ ಮಾತ್ರ ಗೊತ್ತಾಗದೇ ಇದ್ರೆ ಉತ್ತಮ. 9ರಿಂದ 10 ಗಂಟೆಗೆ ಪೂಜೆಯನ್ನ ಆರಂಭಿಸಿ. ಅದಕ್ಕಾಗಿ ಮೊದಲಿಗೆ ಸ್ನಾನ ಮಾಡಿ. ಸ್ನಾನ ಮಾಡದೇ ಇದ್ರೆ ಕೈಕಾಲುಗಳನ್ನ ಸ್ವಚ್ಛವಾಗಿ ತೊಳ್ಕೊಂಡು ಶುದ್ಧ ಸ್ವಚ್ಛ ಬಟ್ಟೆಗಳನ್ನ ಧರಿಸಿ. ಸಾಧ್ಯವಾದಷ್ಟು ಗುಲಾಬಿ ಬಣ್ಣದ ಬಟ್ಟೆಗಳನ್ನ ಧರಿಸಿ. ಹಾಗೂ ಗುಲಾಬಿ ಬಣ್ಣದ ಆಸನದಲ್ಲಿ ಕೂತ್ಕೊಳ್ಳೋದು ಮುಖ್ಯವಾಗುತ್ತೆ. ಗುಲಾಬಿ ಬಣ್ಣ ಇಲ್ಲದೆ ಹೋದ್ರೆ ಕೆಂಪು ಬಣ್ಣದ ಆಸನದಲ್ಲೂ ಕೂಡ ನೀವು ಕೂತ್ಕೊಳ್ಬಹುದು. ಮೊದಲಿಗೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ಒಂದು ಮಣೆಯನ್ನ ಇಟ್ಟು ಅದರ ಮೇಲೆ ಶುದ್ಧವಾದ ಬಟ್ಟೆಯನ್ನ ಹಾಕಿ. ಅದರ ಮೇಲೆ ಶ್ರೀಯಂತ್ರವನ್ನ ಸ್ಥಾಪಿಸಿ. ಅದರ ಮೇಲೆ ಅಷ್ಟಲಕ್ಷ್ಮಿಯರ ಫೋಟೋವನ್ನ ಸ್ಥಾಪಿಸಬೇಕು. ನಂತರ ತುಪ್ಪದ ದೀಪವನ್ನ ಹಚ್ಚಬೇಕು. ಇದಾದ ಬಳಿಕ ಮಣ್ಣಿನ 8 ಹಣತೆಗಳನ್ನ ತಗೊಂಡು ಅವುಗಳಲ್ಲಿ ತುಪ್ಪ ಹಾಕಿ ಬತ್ತಿ ಹಾಕಿ ದೇವರ ಮುಂದೆ ಬೆಳಗಿ. ಜೊತೆಗೆ ಧೂಪವನ್ನು ಕೂಡ ಹಾಕಿ. ಹಾಗೆಯೇ ನೈವೇದ್ಯವನ್ನು ಕೂಡ ನೀಡಬೇಕು. ಅಷ್ಟೇ ಅಲ್ಲ, ಕೆಂಪು ಬಣ್ಣದ ಹೂವಿನ ಹಾರವನ್ನ ಮಾಡಿ ದೇವರಿಗೆ ಸಲ್ಲಿಸಿ.
ದೇವರಿಗೆ ಚಂದನದ ತಿಲಕವನ್ನು ಕೂಡ ಹಚ್ಚಬೇಕು. ಈಗ ಜಪಮಾಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ಮಂತ್ರವನ್ನ ಜಪಿಸಬೇಕು. ಅದಕ್ಕೂ ಮುನ್ನ ಸಂಕಲ್ಪವನ್ನ ಮಾಡಿಕೊಂಡು, ಹೇ ದೇವಿ, ನಾನು ಶ್ರದ್ಧಾಭಕ್ತಿಯಿಂದ ನಿನ್ನ ಮಂತ್ರವನ್ನ ಜಪಿಸ್ತಾ ಇದ್ದೀನಿ. ನೀನು ನಮ್ಮ ಮನೆಯಲ್ಲಿ ಬಂದು ನೆಲೆಸು. ಎಲ್ಲಾ ರೀತಿಯಲ್ಲಿ ನಮ್ಮ ಮನೆಯನ್ನ ಬೆಳಗು. ಇದೇ ಮನೋಕಾಮನೆಯಿಂದ ಇವತ್ತು ನಾನು ನಿನ್ನನ್ನ ಸ್ಮರಿಸ್ತಾ ಇದ್ದೇನೆ ಅಂತ ಹೇಳಿ, ಈಗ ನೀವು ಎಷ್ಟು ಸಲ ಮಂತ್ರವನ್ನ ಹೇಳೋದಕ್ಕೆ ಬಯಸ್ತೀರೋ ಅಷ್ಟು ಸಲ ಮಂತ್ರವನ್ನ ಹೇಳೋದಾಗಿ ಸಂಕಲ್ಪ ಮಾಡಿಕೊಂಡು ಮಂತ್ರ ಪಠಿಸಿ. ನೀವು ಎಷ್ಟು ಜಾಸ್ತಿ ಮಂತ್ರವನ್ನ ಪಠಿಸ್ತೀರೋ ಅಷ್ಟು ಜಾಸ್ತಿ ಶಕ್ತಿ ಇದರಿಂದ ನಿಮಗ್ ಸಿಗತ್ತೆ. ಈ ಮಂತ್ರವನ್ನ ನಿಧಾನವಾಗಿ ಭಕ್ತಿಯಿಂದ ಪಠಿಸ್ಬೇಕು. ಏಂ ಹ್ರೀಂ ಶ್ರೀಂ ಅಷ್ಟಲಕ್ಷ್ಮೀಯೈ ಹ್ರೀಂ ಸಿದ್ಧತೆ ಮಂ ಗೃಹೇ ಆಗಚ್ಚ ಗಚ್ಚ ನಮಃ ಸ್ವಾಹ. ಈ ಮಂತ್ರವನ್ನ ಎಷ್ಟು ಸಲ ಬೇಕಾದ್ರೂ ಪಠಿಸಬಹುದು. 1 ಮಾಲೆ, 2 ಮಾಲೆ, 3 ಮಾಲೆ, ಎಷ್ಟು ಮಾಲೆ ಬೇಕಾದ್ರೂ ಪಠಿಸಬಹುದು. ಮಂತ್ರ ಜಪ ಮಾಡಿದ ಬಳಿಕ ಅಷ್ಟಲಕ್ಷ್ಮಿಯರಿಗೆ ಪೂಜೆ ಸಲ್ಲಿಸಬೇಕು. ಪೂಜೆಯ ಬಳಿಕ ಜಪಮಾಲೆಯನ್ನ ನಿಮ್ಮ ತಿಜೋರಿಯಲ್ಲಿ ಇಡಬೇಕು. ಈ ಕ್ರಮವನ್ನ ಪ್ರತಿ ಶುಕ್ರವಾರ ತಪ್ಪದೆ ಮಾಡ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ, ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತೆ, ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮನ್ನ ಕಾಡೋದಿಲ್ಲ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುತ್ತೆ. ನೀವು ಹೆಚ್ಚು ಹೆಚ್ಚು ಮಂತ್ರವನ್ನ ಹೇಳಿದಷ್ಟು ನಿಮ್ಮ ಜಪಮಾಲೆಯ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಇದನ್ನ ತಿಜೋರಿಯಲ್ಲಿಡೋದ್ರಿಂದ ಅದರ ಪಾಸಿಟಿವ್ ಎನರ್ಜಿಯಿಂದಾಗಿ ಧನ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ಶುಕ್ರವಾರ ಇದನ್ನ ಮಾಡೋದನ್ನ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.